ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣ ಮಾಡದಿರುವಂತಹ ವಿಚಾರ, ಇದರ ಬಗ್ಗೆ ನೀವು ತಿಳಿಸ್ಬೇಕು. ಸೇಮ್ ಟೈಮ್ ರಾಜ್ಯಪಾಲರು ಭಾಷಣ ಮಾಡದೇ ಇರುವುದು ಎಲ್ಲಿ ತಪ್ಪಾಯಿತು ಅಂತ ಇವತ್ತು ನೀವು ಅಧಿವೇಶನದಲ್ಲಿ ಸ್ಪಷ್ಟವಾಗಿ ತಿಳಿಸುವಂಥ ಅಥವಾ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರಿ. ಇದರ ಬಗ್ಗೆ ಹೇಳಿ ಸರ್. ಅತ್ಯಂತ ಮಹತ್ವದ ವಿಚಾರವನ್ನು ವಿಧಾನಸಭೆಯೊಳಗೆ ಇವತ್ತು ಚರ್ಚೆ ಮಾಡಿದ್ವಿ. ನಿನ್ನೆ ರಾಜ್ಯಪಾಲರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಕೆಲವು ಕಾಲ ಮಾತನಾಡಿದರು. ಮೊನ್ನೆ ರಾಜ್ಯಪಾಲರು ಬರ್ತಾರೋ ಬರೋದಿಲ್ವೋ, ಅವ್ರು ಬರೋದಿಲ್ಲ ಅಂಥೇಳಿ ಪತ್ರಿಕೆಯಲ್ಲಿ ಬರ್ತಾ ಇದ್ದದ್ದು ಅದನ್ನೆಲ್ಲ ದೇಶ ರಾಜ್ಯ ಗಮನಿಸಿದೆ. ಇರಲಿ, 174 ಆರ್ಟಿಕಲ್ 174 ಸಂವಿಧಾನದ 174ನೇ ಅನುಚ್ಛೇದದ ಪ್ರಕಾರ ರಾಜ್ಯಪಾಲರಿಗೆ ನಾವು ವಿಧಾನಸಭೆ ವಿಧಾನಮಂಡಲ ಜಂಟಿ ಅಧಿವೇಶನ ಕರೆಯೋದಕ್ಕೆ ವಿನಂತಿ ಮಾಡ್ತೀವಿ. ಅವರು ಈ ಜಂಟಿ ಅಧಿವೇಶನವನ್ನು ಕರೀತಾರೆ. ಈ ಜಂಟಿ ಅಧಿವೇಶನ ಒಂದು ವೇಳೆ ಚುನಾವಣೆ ನಂತರ, ಜನರಲ್ ಚುನಾವಣೆ, ಸಾರ್ವತ್ರಿಕ ಚುನಾವಣೆ ಏನಾಗುತ್ತೆ ಅಸೆಂಬ್ಲಿಗೆ, ಆ ಚುನಾವಣೆ ನಂತರ ಇದ್ದರೆ ಜಂಟಿ ಅಧಿವೇಶನ ಮಾಡಲೇಬೇಕು. ಇಟ್ ಈಸ್ ಮ್ಯಾಂಡೇಟ್ರಿ. ಆಮೇಲೆ ಒಂದು ವೇಳೆ ಚುನಾವಣೆ ಆಗಿಲ್ಲ ಅಂತ ತಿಳಿರಿ, ಈಗ ವರ್ಷದ ಮೊದಲನೇ ಅಧಿವೇಶನ ನಡಿಬೇಕಾದ್ರೆ ಅದು ಜಂಟಿ ಅಧಿವೇಶನದಿಂದನೇ ಪ್ರಾರಂಭ ಆಗಬೇಕು. ಈಗ ನಮ್ಮದು 2026ನೇ ಇಸ್ವಿ ಪ್ರಾರಂಭ ಆಗಿದೆ. ಆ ಕಾರಣಕ್ಕಾಗಿ ಜಂಟಿ ಅಧಿವೇಶನ ಕರಿಬೇಕಾದದ್ದು ಅತ್ಯಂತ ಕಡ್ಡಾಯವಾಗಿರ್ತಕ್ಕಂಥದ್ದು. ಅದ್ರ ಜೊತೆಗೇ ರಾಜ್ಯಪಾಲರು ಏನು ಭಾಷಣ ಮಾಡಬೇಕು, ಅನುಚ್ಛೇದ 176(1) ಪ್ರಕಾರ, as per Article 176(1) of the Indian Constitution of India, Governor shall address the joint session ಅಂತಿದೆ. ಅಂದರೆ ಸಂವಿಧಾನದಲ್ಲಿರ್ತಕ್ಕಂಥ ಆ ಒಂದು 176(1) ಪ್ರಕಾರ ಅವರು ಕಡ್ಡಾಯವಾಗಿ ಭಾಷಣ ಮಾಡಬೇಕು. ಯಾವ ಭಾಷಣ ಅನ್ನೋದಕ್ಕೂ ಸಹಿತ ಸಂವಿಧಾನದ 163, ಸಂವಿಧಾನದ 174ರಿಂದ 176ರವರೆಗೆ ಅವೆಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ. ಯಾವುದು ಡಿಸ್ಕ್ರಿಷನ್ನು ಗವರ್ನರ್ಗೆ, ಯಾವುದು ಮ್ಯಾಂಡೇಟ್ರಿ. ರಾಜ್ಯಪಾಲರು ತಮಗೆ ತಿಳಿದಂಗೆ ಮಾಡೋಕ್ಕೆ ಬರೋದಿಲ್ಲ. ಹೀ ಈಸ್ ಗೈಡೆಡ್ ಬೈ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ನಮ್ಮ ಮಂತ್ರಿಮಂಡಲ ಏನು ಅವರಿಗೆ ಮಾರ್ಗದರ್ಶನ ಮಾಡ್ತದೆ, ಸಲಹೆ ಮಾಡ್ತದೆ, ಸೂಚಿಸ್ತದೆ, ಆ ಭಾಷಣವನ್ನು ಮಾತ್ರ ಅವರು ಮಾಡಬೇಕಾದದ್ದು. ಅವರು ಕರ್ತವ್ಯ ಬಾಧ್ಯತೆ ಅದು. ಹಿ ಈಸ್ ಬೌಂಡ್ ಬೈ ದಿ ಅಡ್ವೈಸ್ ಆ್ಯಂಡ್ ಏಡ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಅವರೇನು ಶುದ್ಧ ಮಾಡಿಕೊಟ್ಟಿರ್ತಕ್ಕಂಥ ಭಾಷಣ ಇದೆ, ಆ ಭಾಷಣವನ್ನು ಮಾಡಬೇಕು. ಅದು ಹೇಗಿದೆ ಇಂಗ್ಲೀಷ್ನಲ್ಲಿ ಓದೋದಾದರೆ, ಗವರ್ನರ್ ಶಾಲ್ ಅಡ್ರೆಸ್ ದ ಜಾಯಿಂಟ್ ಸೆಷನ್, ಅಂದರೆ ಕಡ್ಡಾಯವಾಗಿ ಅವರು ಭಾಷಣ ಮಾಡಬೇಕು. ಇತ್ತೀಚೆಗೆ ನೋಡ್ತಾ ಇದ್ದೇವೆ ನಾವು, ಅಲ್ಲೊಬ್ಬರು ಗವರ್ನರ್ ಇಲ್ಲೊಬ್ಬರು ಗವರ್ನರ್, ಒಂದು ಸಾಲು ಓದಿದೆ, 2 ಸಾಲು ಓದಿದೆ, ಬಂದಂದು ಟಕ್ ಅಂತ ಇಟ್ಟು ಹೋದೆ, ಇವೆಲ್ಲ ಮಾಡ್ತಾಯಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಸಾರ್ವಜನಿಕರ ಗಮನಕ್ಕೆ ಏನು ತರ್ತೀನಿ ಅಂದರೆ, ನೋ, ಹಿ ಶಾಲ್ ಅಡ್ರೆಸ್. ವಾಟ್ ಈಸ್ ಅಡ್ರೆಸ್? ಬಂದು ಮಾನ್ಯರೇ ತಮಗೆಲ್ಲ ಒಳ್ಳೆಯದಾಗಲಿ, ಜೈ ಹಿಂದ್ ಅಂತ ಹೇಳಿದರೆ ಅಡ್ರೆಸ್ ಅಲ್ಲ. ದ್ಯಾಟ್ ಈಸ್ ನಾಟ್ ದ ಅಡ್ರೆಸ್. ದ ಅಡ್ರೆಸ್ ಇಸ್ ದ ಭಾಷಣ. ಅಂದರೆ ಯಾವುದನ್ನು ಕ್ಯಾಬಿನೆಟ್ ಸಿದ್ಧ ಮಾಡಿದೆಯೋ, ಯಾವುದನ್ನು ಸರ್ಕಾರ ನಿಮಗೆ ಕೊಟ್ಟಿದೆಯೋ, ಆ ಭಾಷಣವನ್ನು ನೀವು ಓದಬೇಕು, ಹೇಳಬೇಕು. ಅದಕ್ಕಾಗಿ ಸಂವಿಧಾನದಲ್ಲಿ 176(1) ಮ್ಯಾಂಡೇಟ್ರಿ ಮಾಡಿರುವಂಥ ಉದ್ದೇಶ. ಇದು ತಾತ್ವಿಕವಾಗಿರ್ತಕ್ಕಂಥ